ತುಂಬಾ ಜನ ಇಲ್ಲಿ ಒಳ್ಳೆಯವ್ರ ಹತ್ರ ನಾಟಕ ಮಾಡ್ತಾರೆ. ಯಾಕೆ ಒಳ್ಳೆಯವ್ರ ಹತ್ರ ನಾಟಕ ಮಾಡ್ತಾರೆ? ಅದ್ರ ಹಿಂದಿನ ಉದ್ದೇಶ ಏನಿರುತ್ತೆ ಅವ್ರದ್ದು? ಎಷ್ಟೋ ಜನಗಳಿಗೆ ಈ ನಾಟಕ ಮಾಡೋದು ಕೂಡ ಒಳ್ಳೇದು ಅನ್ಕೊಂಡ್ಬಿಟ್ಟು ಬದುಕ್ತಿರ್ತಾರೆ. ಸೊ ನನ್ನ ಪ್ರಕಾರ ಅಂಡ್ ಫಸ್ಟ್ ಆಫ್ ಆಲ್ ರಿಯಾಲಿಟಿ ಒಳಗಡೆ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಯಾಕೆ ನಾಟಕ ಮಾಡ್ತಾರೆ ಒಳ್ಳೆಯವ್ರ ಥರ? ಅದಕ್ಕೆ ಮೇನ್ ಉದ್ದೇಶಗಳನ್ನ ಹೇಳ್ತೀನಿ ವಿಡಿಯೋದಲ್ಲಿ. 3 ಉದ್ದೇಶಗಳನ್ನ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಬಿಕಾಸ್ ನಾವು ಮೋಸ ಹೋಗಬಾರ್ದು ಅಥವಾ ಪದೇ ಪದೇ ಮೋಸ ಹೋಗಬಾರ್ದು ಅಂದ್ರೆ ಈ ಒಂದು ವಿಡಿಯೋನ ನೋಡ್ಲೇಬೇಕು ನೀವು. ಓಕೆ, ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆದಷ್ಟು ಬೇಗ 60K ಕಂಪ್ಲೀಟ್ ಆಗಲಿ ಅಂತ ಹೇಳ್ದ. ಅಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಸ್ಮಾಲ್ ಚಾರ್ಜಸ್ ತಗೊಳ್ತೀವಿ, ಓಕೆನಾ? ಫಸ್ಟ್ ಪಾಯಿಂಟ್, ಯಾಕೆ ಒಳ್ಳೆಯವ್ರ ಥರ ನಟನೆ ಮಾಡ್ತಾರೆ ಅಂತ ಹೇಳಿದ್ರೆ ನಂಬಿಕೆ ಗಳಿಸ್ಕೊಬೇಕಲ್ಲ, ಅದು ಮೇನ್ ಇರುತ್ತೆ ಆ್ಯಕ್ಚುಲಿ. ನೋಡಿ, ಜಗತ್ತಲ್ಲಿ ಏನೇ ಪಡ್ಕೊಬೇಕು, ಏನೇ ಕಳ್ಕೊಬೇಕು ಅಂದ್ರೆ ನಂಬಿಕೆನೇ ಕಾರಣ. ಫಸ್ಟ್ ನಾನು ಬಿಲೀವ್ ಮಾಡೋದು, ನಂಬಿಕೆ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಹತ್ರ ನಾವು ವ್ಯವಹಾರ ಮಾಡ್ತೀವಿ, ಸಂಬಂಧ ಕನೆಕ್ಟ್ ಆಗತ್ತೆ. ಏನೇ ಇಸ್ಕೊಬೇಕು ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೂ ಕೂಡ ನಂಬಿಕೆನೇ ಫಸ್ಟ್ ವರ್ಕ್ ಆಗೋದು. ಸೊ ನಂಬಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇದ್ದಾಗ, ಅಂದ್ರೆ ಒಳ್ಳೆ ರೀತಿಯಿಂದ ನಂಬಿಸ್ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಹೇಗಿರ್ತಾರೆ ಆಸ್ ಯೂಶುವಲ್ ಹಾಗೆ ಇರ್ತಾರೆ. ಅವ್ರ ಉದ್ದೇಶ ಕೆಟ್ಟದಾಗಿದ್ದು ನಿಮ್ಮ ನಂಬಿಸ್ಬೇಕು ಅಂತ ಬಂದಾಗ 100% ನಾಟಕ ಮಾಡೇ ಮಾಡ್ತಾರೆ. ಉದ್ದೇಶ ಕೆಟ್ಟದು ಅಂತ ಹೇಳಿದ್ರೇನು? ನಿಮ್ಮ ನಂಬಿಸ್ಬೇಕು, ನಂಬಿಕೆ ಗಳಿಸಿದ ಮೇಲೆ ನಿಮ್ಮಿಂದ ಎಲ್ಲ ಬಾಚ್ಕೊಬೇಕು, ನಿಜ ಅಂತ ಅನಿಸ್ಬೇಕು, ಕೈ ಕೊಟ್ಬಿಟ್ಟು ಅವರಿಗೆಲ್ಲ ಕ್ಲಿಯರ್ ಆದ್ಮೇಲೆ, ಅವ್ರ ಕೆಲಸಗಳ ಮುಗಿದ್ಮೇಲೆ ಅವ್ರ ಪಾಡಿಗೆ ಹೊರಟಬೇಕು. ಸೊ ಹಿಂಗಿರ್ಬೇಕಾದ್ರೆ, ಯಾಕಂದ್ರೆ ಅವರು ಸರಿ ಇಲ್ಲ, ಅವ್ರು ಮೋಸ ಅಂತ ಬಂದಾಗ ನೀವು ನಂಬಲ್ಲ. ಅವ್ರ ನಿಜವಾದ ರೂಪ ನೋಡಿದಾಗ, ವಾಸ್ತವತೆ ಅವ್ರನ್ನ ನೋಡಿದಾಗ ನೀವು ಏನ್ ಮಾಡ್ತೀರಿ? ಅವ್ರಿಗೆ ಕೆಟ್ಟವ್ರು ಅಂತಾದ್ರೆ ನೀವು ಒಳಗಡೆ ಬಿಟ್ಕೋತೀರಾ? ನೀವು ನಂಬ್ತೀರಾ? ಇಲ್ಲ ತಾನೆ. ಸೊ ಕೆಟ್ಟವರಿದ್ರು ಕೂಡ ಒಳ್ಳೆಯವ್ರ ಮುಖವಾಡ ಹಾಕಿ ನಿಮ್ಮ ನಂಬಿಕೆನ ಗಳಿಸ್ಕೋಬೇಕು ಅಂತ ಒಳಗಡೆ ಬಂದಿರ್ತಾರೆ. ಬಿಕಾಸ್ ಆಫ್ ನೀವು ನಂಬಬೇಕು ಅನ್ನೋದು. ಇದು ಮೊದಲನೇ ರೀಸನ್ ಯಾಕೆ ನಟನೆ ಮಾಡ್ತಾರೆ ಅಂತೇಳಿ, ಒಳ್ಳೆಯವರಾಗಕ್ಕೆ ಅಂತೇಳಿ. ಸೆಕೆಂಡ್ ಮಂದಿ ಏನಂತ ಹೇಳಿದ್ರೆ, ಯಾಮಾರ್ಸೋಕೆ ಲೈಕ್ ಈಸಿ ಆಗತ್ತೆ ಅವ್ರಿಗೆ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ನೀವು ನಂಬಿದಾಗ ಅವ್ರಿಗೆ ಯಾಮಾರ್ಸೋಕೆ ತುಂಬಾ ಈಸಿ ಆಗತ್ತೆ. ಯಾವ ಥರ? ಈಗ ಒಬ್ಬ ವ್ಯಕ್ತಿ ಸಂಪೂರ್ಣ ನಂಬಿದಾಗ ಅವ್ರೇನು ಹೇಳಿದ್ರು ಕೇಳ್ತೀವಿ, ಅವ್ರ ಮೇಲೆ ಒಂದು ವಿಶ್ವಾಸ ಬರುತ್ತೆ. ಓಕೆ, ಅವರು ವಿಶ್ವಾಸ ಬಂದ ಮೇಲೆ, ಉದಾಹರಣೆಗೆ ನನ್ನ ಜೊತೆ ಎಲ್ಲೋ ದೂರ ಹೋಗ್ಬೇಕು ಬಾ ಅಂತ ಕರೆದಿದ್ದಾರೆ ಅನ್ಕೊಳ್ಳಿ. ಬಿಕಾಸ್ ಒಂದು ಒಳ್ಳೆ ಕ್ಲೋಸ್ ಬಾಂಡಿಂಗ್ ಅಲ್ಲಿ ಇದೀವಿ, ಫ್ರೆಂಡ್ ಅಲ್ಲ ಅಥವಾ ಪಾರ್ಟ್ನರ್ ಅಲ್ಲ, ಲವರ್ ಅಲ್ಲ ಅಂತ ಹೊರಟೋಗ್ಬಿಡ್ತೀವಿ. ಬಟ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಉದ್ದೇಶ ನಮ್ಮನ್ನ ಏನದು ಅಲ್ಲಿಂದ ತಳ್ಳಲೇಬೇಕು, ಮುಗಿಸ್ಬಿಡ್ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಅವ್ರ ಕೆಲಸ ಈಸಿ ಆಗತ್ತೆ, ನಾವು ನಂಬಿ ಮುಟ್ಟಾಡ್ರಾಗ್ಬಿಡ್ತೀವಿ. ಅಂದ್ರೆ ಅದೇ ಹೇಳಿದ್ವಿ, ಯಾಮಾರ್ಸಿದ್ರೆ ಅವ್ರ ಕೆಲಸ ಈಸಿ ಆಗತ್ತೆ. ಆ ಯಾಮಾರ್ಸಕ್ಕೆ ಒಳ್ಳೆಯವ್ರ ಹತ್ರ ನಾಟಕ ಮಾಡ್ತಾರೆ. ಆ ನಂಬಿಕೆ ಗಳಿಸಿದ್ಮೇಲೆ ಅವ್ರಿಗೆ ಯಾಮಾರ್ಸಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ಅವ್ರು ಏನ್ ಮಾಡ್ತಾರೆ? ಅಗೇನ್ ನಾಟಕ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಅದೇ ಹೇಳ್ತಾ ಇದ್ದೀನಿ, ಯಾಮಾರ್ಸಕ್ಕೆ ಅವ್ರಿಗೆ ಈಸಿ ಆಗತ್ತೆ, ಸೊ ನಟನೆ ಮಾಡ್ತಾರೆ. ಇದು ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರ ಉದ್ದೇಶ ಪೂರ್ಣ ಆಗ್ಲಿಕ್ಕೆ ಮೇನ್ ಬಂದು ನಂಬಿಸ್ಬೇಕನ್ನೋ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಿಮ್ಮಿಂದ ಒಂದಿಷ್ಟು ಹಣ ದೋಚಬೇಕು, ಅಥವಾ ನಿಮ್ಮನ್ನ ದೈಹಿಕವಾಗಿ ಹಾಳು ಮಾಡಬೇಕು, ಮೆಂಟಲಿ ನಿಮ್ ಡಿಸ್ಟರ್ಬ್ ಮಾಡಬೇಕು. ಇದು ಅವ್ರದ್ದು ಫಂಡ್ ಆಗಿದ್ರೆ ಏನ್ ಮಾಡ್ತಾರೆ? ಡೆಫಿನೆಟ್ಲಿ ಏನ್ ಮಾಡ್ತಾರೆ ಹೇಳಿ ನೋಡೋಣ? ನಂಬಿಸ್ತಾರೆ, ಅಮರ್ಸಬೇಕು ಅನ್ನೋದು ಎಲ್ಲ ಪ್ಲಾನ್ ಮಾಡ್ಕೊಳ್ತಾರೆ. ಫೈನಲಿ ಎಲ್ಲ ಕ್ಲಿಯರ್ ಆದ್ಮೇಲೆ, ಉದ್ದೇಶ ಕ್ಲಿಯರ್ ಆದ್ಮೇಲೆ ಅಲ್ಲಿಂದ ಎಕ್ಸಿಟ್ ಆಗಿ ಹೋಗಿ ಬಿಡ್ತಾರೆ. ಅಲ್ಲಿ ಕೊನೆಯಲ್ಲಿ ನೀವು ಒಬ್ರು ಉಳಿತೀರಾ. ಆಕ್ಚುಲಿ ಇದು ಇರೋವಂಥದ್ದು. ಸೊ ಇದಿಷ್ಟು ಕೂಡ ಮೇನ್ ರೀಸನ್ ಇರುತ್ತೆ. ಸೊ ಬಿಟ್ರೆ ಏನೂ ಇರಲ್ಲ. ಯಾವ ವ್ಯಕ್ತಿ ನಾಟಕ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಕೆಲಸ ಮುಗಿಯೋ ತನಕನೂ ಕೂಡ ಯಾಮಾರಿಸ್ಬೇಕು, ನಂಬಿಸ್ಬೇಕು, ಇದೆಲ್ಲಾನು ಕೂಡ ಇರುತ್ತೆ. ಅಂಡ್ ಫೈನಲಿ ಅಮರ್ಸ್ಬಿಟ್ಟು ಅವ್ರ ಉದ್ದೇಶ ಮುಗಿದ್ಮೇಲೆ ಹೊರಟೋಗ್ತಾರೆ. ಸ್ನೇಹಿತರೆ, ಇದಿಷ್ಟು ಪಾಯಿಂಟ್ಸ್, 3 ಪಾಯಿಂಟ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ಪಾಯಿಂಟ್ಸ್ಗಳು ಹೇಗಿತ್ತು, ಹೇಗನ್ನಿಸ್ತು ಕಾಮೆಂಟ್ ಮಾಡಿ. ಈ 2026 ಒಳಗಡೆ ಅಂತ ನಿಮಗೆ ಅನಿಸಿದ್ರೆ. ಅಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಒಂದು 13 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಸಪೋರ್ಟ್ ಮಾಡಿ. ಅಲ್ಲೂ ಯಾವಾಗೋ ಸಮಯ ಸಿಕ್ಕಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಹೇಳಿ ಏನು ಯೂಟ್ಯೂಬ್ ಚಾನಲ್ ಆಯಿತು. ಅಂಡ್ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ ಒಂದು ವಾಟ್ಸ್ಆಪ್ ಚಾನಲ್ ಇದೆ, ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.